ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ಉಚಿತ ಹೊಲಿಗೆ ತರಬೇತಿ. ಶಿಡ್ಲಘಟ್ಟ ತಾಲೂಕಿನ ಬೆಳ್ಳೂಟಿ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವತಿಯಿಂದ ವಲಯ ಮಟ್ಟದಲ್ಲಿ ಉಚಿತ ಹೊಲಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ದೀಪ ಬೆಳಗಿಸಿ ಮಾತನಾಡಿದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸಿಎಸ್ ರವರು, ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕಲು ನೆರವಾಗುತ್ತದೆ ಎಂಬ ಉದ್ದೇಶದಿಂದ ಮಾತೃಶ್ರೀ ಹೇಮಾವತಿ ಅಮ್ಮನವರು ಪ್ರತಿ ವರ್ಷ ಒಂದು ತಾಲೂಕಿನಿಂದ ಕನಿಷ್ಠ 50 ಜನರಿಗೆ ಉಚಿತವಾಗಿ ಹೊಲಿಗೆ ತರಬೇತಿ ನೀಡಲು ಮುಂದಾಗಿದ್ದು, ಇದರ ಸದುಪಯೋಗವನ್ನ ಪಡೆದುಕೊಂಡು ಮಹಿಳೆಯರು ಸ್ವಾವಲಂಬಿ ಜೀವನವನ್ನ ರೂಪಿಸಿಕೊಳ್ಳಬೇಕೆಂದು ತಿಳಿಸಿದರು. ಕೆಲಸ ಮಾಡ್ಕೊಂಡಿದ್ರು ಒಂದಷ್ಟು ಜನ ಇರ್ಬೋದು. ನಿಮಗೆ ಒಂದು ಟೈಲರಿಂಗ್ ಗೊತ್ತಿದ್ದರೆ ಅಂದ್ರೆ ಅದನ್ನ ನಿಮ್ಮ ವೃತ್ತಿಯಾಗಿ ಮಾಡ್ಕೊಂಡ್ರೆ ಅದ್ರಲ್ಲಿ ಆದಾಯ ಏನಿದೆ ಅಂತ ನಾನು ಹೇಳ್ಬೇಕಾಗಿದೆ. ನಿಮಗೆ ಗೊತ್ತಿದೆ, ಒಂದೊಂದು ಬ್ಲೌಸ್ ಹೊಲಿಸಿದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ. ನಾನು ಮೊನ್ನೆ 3 ದಿವಸದಿಂದ ಸೋಮೇನಲ್ಲಿ ಅಂದ್ರೆ ನಮ್ಮ ಪೇರ್ಸ್ ಅಂತ ಹೋಗಿದ್ದು. ಪೇರ್ಸ್ ಅಂತದಲ್ಲಿ ಒಬ್ರು ನಮ್ಮ ಜನಕಲ್ಲ ಸಂಘದಲ್ಲಿ ಸೇರಿರೋರು, ಅವ್ರು ಟೈಲರಿಂಗ್ ಗೊತ್ತಿತ್ತಂತೆ. ನಮ್ಮ ಸಂಘಕ್ಕೆ ಸೇರಿದ ಮೇಲೆ ಸಿಗ್ಬಿಯಲ್ಲಿ ಲೋನ್ ಸಿಗುತ್ತಲ್ಲ 4 ಲಕ್ಷ ರೂಪಾಯಿ. ಆ ಸಿಗ್ಬಿಯಲ್ಲಿ 4 ಲಕ್ಷ ರೂಪಾಯಿ ಲೋನ್ ತಗೊಂಡು ಅದೊಂದು ಮಿಷಿನ್ ನಿಮ್ಮ ಡಿಸೈನ್ ಮಿಷನ್ ಅವ್ರು ಹೇಳ್ತಾರೆ, ಸರ್ ದಿನಕ್ಕೆ ಏನಿಲ್ಲ ಅಂದ್ರೆ 3,000 ರೂಪಾಯಿ ದುಡಿತೀರ ಅಂತ ಹೇಳಿ. ಅಂದ್ರೆ ಫಸ್ಟ್ ಟೈಲರಿಂಗ್ ಗೊತ್ತಿದ್ದವರಿಗೆ, ಟೈಲರಿಂಗ್ ಗೊತ್ತಿಲ್ಲದಿದ್ರೆ ಇದಕ್ಕೆ ಬರಕ್ ಆಗಲ್ಲ. ಅದಕ್ಕಾಗಿ ನಮ್ಮಲ್ಲಿ ಈಗ ಹೇಮಾವತಮ್ಮನವರು ಪ್ರತಿ ವರ್ಷ ಒಂದು 50 ಜನರಿಗೆ ಆದ್ರೂ ತಾಲೂಕಲ್ಲಿ ಒಂದು ಈ ತರಬೇತಿ ಕೊಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. 50 ತಾಲೂಕು ಅಂದ್ರೆ ನಮ್ಮ SKDADP ಲೆಕ್ಕದಲ್ಲಿ 250 ತಾಲೂಕು ಬರುತ್ತೆ. ನಮಗೆ ಒಂದೊಂದು ತಾಲೂಕು ಡಿವೈಡ್ ಮಾಡ್ತೀವಿ. 250 ಜನ ಅಂದ್ರೆ 12,500 ಜನರಿಗೆ ಯಾವುದೇ ಖರ್ಚಿಲ್ಲದೆ ತರಬೇತಿ ಕೊಡುವಂತ ಕೆಲಸ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಆಗ್ತಾ ಇದೆ. ಜ್ಞಾನ ವಿಕಾಸ ಅಂದ್ರೆ ನಿಮ್ಗೆ ಗೊತ್ತಿದೆ, ಜ್ಞಾನ ವಿಕಾಸ ಯಾಕೆ ಮಾಡ್ತಿದ್ದೇವೆ, ಅದ್ರ ಏನ್ ಪ್ರಯೋಜನ, ನಿಮ್ಗೆ ಏನ್ ಪ್ರೇರಣೆ ಸಿಗುತ್ತೆ ಅನ್ನೋದ್ರಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು. ಸರಿಯಾಗಿ ಜ್ಞಾನ ವಿಕಾಸ ಕೇಂದ್ರಕ್ಕೆ ಬರ್ತಾ ಇರುವವರೆಗೆ ಗೊತ್ತಾಗಿರ್ಬೋದು. ಅದಕ್ಕೆ ಮುಂದಿನ ಭಾಗವಾಗಿ ಇಂತಹ ಒಂದು ತರಬೇತಿಗಳನ್ನು ಹಮ್ಮಿಕೊಳ್ಳುವಂಥದ್ದು. ಸೃಜನಶೀಲ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಇವತ್ತು ಆ ಪೇಪರ್ ಬ್ಯಾಗ್ ಅನ್ನು ಮಾಡಲಿಕ್ಕೂ ತರಬೇತಿಯನ್ನು ಅವರು ಹಮ್ಮಿಕೊಂಡಿದ್ದಾರೆ. 1 ವಾರದ ತರಬೇತಿಯಾಗಿ ಪೇಪರ್ ಬ್ಯಾಗ್ ಮತ್ತೆ ಪೇಪರ್ ಬಟ್ಟೆ ಬ್ಯಾಗ್ ಮತ್ತೆ ಎನ್ನುವ ಕವರ್ ಗಳನ್ನು ಮಾಡ್ಲಿಕ್ಕೆ ತುಂಬಾ ಸುಲಭವಾಗಿ 1 ವಾರದಲ್ಲಿ ಅಲ್ಲಿ ಒಂದು 25 ಜನ ಅವರು ಕಲ್ತಾಯ್ತು. ಅಂದ್ರೆ ಇದೆಲ್ಲವೂ ಕೂಡ ಮಾಡಿ ಆಯೋಜನೆ ಮಾಡದಿದ್ರೆ ನೀವೆಲ್ಲಿಯೋ ಕಲಿತೀರಾ, ಆಗತ್ತಾ? ನಿಮ್ಗೆ ಕಲಿಸ್ಕೊಡ್ತಾವ ಭಕ್ತರಂತ ನಿಮ್ಗೂ ಒಂದಾಗುತ್ತೆ, ಮೇಡಮ್ ಭಕ್ತರಲ್ವಾ ನಾವು ಹೋಗ್ಬೇಕು ಕಲಿಬೇಕು ಅನ್ನುವಂಥದ್ದು ಆಗುತ್ತೆ. ಜೊತೆಗೆ ಇಲ್ಲಿರುವಂತ 30 ಜನರು ಕೂಡ ನೀವೆಲ್ಲ ವೃತ್ತಿಪರ ಟೈಲರಿಂಗ್ ಮಾಡುವಂತ ಮುಂದುವರಿಸ ಖಂಡಿತವಾಗಿ ಸಾಧ್ಯ ಇಲ್ಲ. ಎಲ್ಲ ತಗೊಳಕ್ ಕಂಟಿನ್ಯೂ ಮಾಡಕ್ ಆಗಲ್ಲ. ಅಂದ್ರೆ 10 ಜನ ಆದ್ರೂ ವೃತ್ತಿಪರತೆ ತಗೊಂಡು ಇನ್ನು 20 ಜನ ನಿಮಗೆ ಬೇಕಾದಂತ ನಿಮ್ಮ ಮಕ್ಕಳ ಡ್ರೆಸ್ ಇರ್ಬೋದು, ನಿಮ್ಮ ಡ್ರೆಸ್ಗಳಿರ್ಬೋದು, ನಿಮ್ಮ ಬ್ಲೌಸ್ ಹೊಲಿಸ್ಕೊಡುವಂತದ್ದು ಇರ್ಬೋದು, ಇದಕ್ಕಾದ್ರೂ ಉಪಯೋಗ ಮಾಡ್ಕೊಂಡ್ರೆ ಅದು ಹಣ ಸೇವ್ ಆಗುತ್ತೆ. ಪ್ಲಸ್ ನಿಮ್ಮ ಮನೆಯಲ್ಲಿ ಕೆಲಸ ಫ್ರೀ ಇದ್ದಾಗ ಏನಾದ್ರು ಇವತ್ತು ಮಾಡೋಣ ಅಂತ ಹೇಳಿ ನಿಮ್ಗೆ ಆಸಕ್ತಿ ಬರ್ಬೋದು. ನಿಮ್ಮ ಬ್ಲೌಸ್ ಅನ್ನ ನೀವು ಹೊಲಿಸ್ಕೊಡ್ಬಹುದು. ಈಗ ಮಾಮೂಲು ಬ್ಲೌಸ್ 250 ರೂಪಾಯಿ ಇಲ್ವಾ ಇದೆ. ಆಗ ನೀವು ಒಂದು ಸ್ಟಾರ್ಟ್ ಮಾಡಿದ್ರೆ ಪಕ್ಕದವ್ರು ಯಾರು ಬರ್ತಾರೆ, ಹಾಗೆ ನೀವು ಹೊಲಿಸ್ಬೋದು. ನೀವೇ ಟೈಲರಿಂಗ್ ಮಾಡೋದನ್ನ ಕೇಳಿ ನೋಡಿ, ನಂಗೊಂದು ಹೊಲಿಸ್ಕೊಡ್ತಾರೆ ಅಂತ ಕೇಳ್ಬೋದು. ಈ ತರ ಎಲ್ಲರೂ ದುಡ್ಡು ಮಾಡ್ಲಿಕ್ಕೆ ಮಾಡುವಂತದಲ್ಲ, ನಮ್ಮ ಸ್ವಂತಕ್ಕೋಸ್ಕರ ಇದನ್ನ ತರಬೇತಿಯನ್ನ ಕಳಿಸ್ಕೊಡುವಂತದ್ದು. ಜೊತೆಗೆ ಇನ್ನು ಮುಂದಕ್ಕೆ ಏನಾದ್ರು ಯಾರು ನಿಮ್ಮಲ್ಲಿ ಬಹಳ ಆಸಕ್ತಿ ಇರೋರಿದ್ದಾರೆ, ಸ್ವಲ್ಪ ನಾಲೆಜ್ ಜಾಸ್ತಿ ಇದ್ದವರಿದ್ದಾರೆ. ಬೆಳ್ಳೂಟಿ ಗ್ರಾಮದ ವಾಲ್ಮೀಕಿ ಸಮುದಾಯ ಭವನದಲ್ಲಿ 90 ದಿನಗಳ ಕಾಲ ಹೊಲಿಗೆ ತರಬೇತಿಯನ್ನ ನೀಡಲಾಗುವುದು ಎಂದು ತಿಳಿಸಿದರು. ವಕೀಲೆ ದೀಪಾರವರು ಮಾತನಾಡಿ, ಪ್ರತಿಯೊಬ್ಬ ಮಹಿಳೆಯೂ ಮೂಲಭೂತ ಹಕ್ಕು, ಕರ್ತವ್ಯ, ವಿವಾಹದ ಕಾಯ್ದೆ ಬಗ್ಗೆ ತಿಳಿದುಕೊಳ್ಳಬೇಕು, ಅಂತರ್ಜಾಲದ ಶೋಷಣೆಗಳಿಂದ ಎಚ್ಚರವಾಗಿರಿ ಎಂದು ತಿಳಿಸಿದರು. ಸಹಾಯವಾಣಿ ತುಂಬ ಮುಖ್ಯ ಈಗಿನ ಒಂದು ಮಹಿಳೆಯರಿಗೆ. ಎಲ್ಲಿ ಅಂದರೆ ನಮ್ಮ 181 ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದೆ ಮಹಿಳಾ ಸಹಾಯವಾಣಿ. ಆ ಒಂದು ನಾವು 181ಗೆ ನಾವು ಕರೆ ಮಾಡೋದ್ರಿಂದ ನಮಗೆ ಯಾವ ರೀತಿಯಾದಂಥ ಬೆನಿಫಿಟ್ಸ್ ಇದೆ ಅಂದರೆ ನಮಗೆ ಅದರಿಂದ ಕರೆ ಮಾಡಿದ್ರೆ ನಮ್ಗೆ ಏನು ಅನುಕೂಲ ಆಗುತ್ತೆ, ಯಾವ ಒಂದು ಸಂದರ್ಭದಲ್ಲಿ ನಾವು ಅವ್ರಿಗೆ ಕರೆ ಮಾಡ್ಬೋದು ಅಂದರೆ, ಈಗ ಮನೆಯಲ್ಲಿ ಯಾವುದೋ ಒಂದು ಮನೆಯಲ್ಲಿ ಅತ್ತೆ ಮಾವ ಗಂಡ ಏನೋ ಒಂದು ಹರಾಸ್ಮೆಂಟ್ ಆಗ್ತಿರುತ್ತೆ ಅವಳ ಮೇಲೆ, ಮನೆಯಿಂದ ಹೊರಗಡೆಗೆ ಬಿಡದೆ ಕೂಡ ಹಾಕೋದಾಗಿರ್ಬೋದು ಅಥವಾ ತೊಂದರೆ ಕೊಡೋದು. ಫಿಸಿಕಲಿ ಹೊಡೆಯೋದೇ ಒಂದು ಏನು ಸಮಸ್ಯೆ ಅಲ್ಲ, ದೈಹಿಕವಾಗಿ ಇವಾಗ ನಾನು ಹೊಡಿತಿಲ್ಲ, ಬರೀ ಚುಚ್ಚು ಮಾತಾಡಲ್ಲ, ಅಥವಾ ನಿಮ್ಮ ತವ್ರ ಮನೆ ಕಡೆಯಿಂದ ಏನಾದ್ರು ನಿಮ್ಮ ತವ್ರ ಮನೆಯವ್ರ ಬಗ್ಗೆ ಏನಾದ್ರು ಕೀಳಾಗಿ ಮಾತಾಡೋದು, ಅಥವಾ ನಿಮ್ಮ ಸೌಂದರ್ಯದ ಬಗ್ಗೆ ಆಗಲಿ ನಿಮ್ಮಗಳ ಬಗ್ಗೆ ನಿಮ್ಗೆ ಏನು ಕೆಲಸ ಬರಲ್ಲ ಅಂತ ಚುಚ್ಚಿ ಮಾತಾಡೋದಾಗಿರ್ಬೋದು, ಅದು ಸಹ ಈಗ ಒಂದು ಹರಾಸ್ಮೆಂಟೇ. ಆ ಒಂದು ಸಂಬಂಧಪಟ್ಟಂಗೆ ಈಗ ನಿಮ್ಮ ಮನೆನೋ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ರಿಲೇಟಿವ್ಸು, ನಿಮಗೆ ಗೊತ್ತಿರೋರು ಯಾರೋ ಒಬ್ರು ಆ ಒಂದು ಇದಕ್ಕೆ ಒಳಗಾಗಿರ್ತಾರೆ. ಮನೆ ಓಪನ್ ಮಾಡಿದ್ರೆ ನಿಮ್ಗೊಂದು ಒಳ್ಳೆ ಸ್ಯಾಲ್ರಿ
39,000 50,000 ಸ್ಯಾಲ್ರಿ ಬರುತ್ತೆ, ಈ ಥರ ಒಂದು ಕೆಲಸ ಇದೆ ಅಂತ ಕೊಡ್ತಾರೆ. ನಮಗೇನಂದರೆ ಖುಷಿ, ನಾವು ಫೋನ್ ನೋಡ್ತಿರ್ತೀವಲ್ಲ, ಓಕೆ ಮಾಡ್ತೀವಿ. ಓಕೆ ಮಾಡಿದಾದ್ಮೇಲೆ ಅದೆಲ್ಲ ಡೀಟೇಲ್ಸ್ ಕೊಡ್ತಾರೆ, ನಾವೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಅದರಿಂದ ಏನು ತೊಂದರೆ ಆಗುತ್ತೆ ಅಂದರೆ ನಮ್ಮದು ಸೇಫ್ ಆಗಿರುವಂಥ ಯಾವುದೇ ಫೋಟೋಸು ವೀಡಿಯೋಸ್ ಎಲ್ಲ ಅವ್ರು ತೊಗೊಂಡಾದ್ಮೇಲೆ ಬ್ಲಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಬಂದು ಸೈಬರ್ ಕ್ರೈಮ್ ಆಗುತ್ತೆ. ನಮ್ಮ ಸ್ಟೇಷನಲ್ಲಿ ಕೊಡೋಕ್ಕೆ ಬರಲ್ಲ, ಅದನ್ನು ನಾವು ಚಿಕ್ಕಬಳ್ಳಾಪುರದಲ್ಲಿ ಕೊಡಬೇಕು. ನಮ್ಮದು ಇಲ್ಲಿ ರೂರಲ್ ಸ್ಟೇಷನಲ್ಲಿ ಏನು ಬರುತ್ತೆ, ಟೌನ್ ಸ್ಟೇಷನ್ ಏನು ಬರುತ್ತೆ, ನಮ್ಮ ಒಂದು ಇಲ್ಲಿಗೆ ಸಂಬಂಧಪಟ್ಟಿರೋದು. ಆದರೆ ನಮ್ಮ ಸೈಬರ್ ಕ್ರೈಮ್ಗಳಿಗೆ ಸಂಬಂಧಪಟ್ಟಂಗೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು. ಸೊ ನಾವು ನಮ್ಗೆ ಹೋಗೋಕ್ಕೆ ಭಯ, ಯಾಕಂದರೆ ನೀನು ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದೀಯಾ ಅಂದರೆ ಇದನ್ನು ನಾವು ಲೀಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಲೀಕ್ ಮಾಡ್ತೀವಿ, ನಮಗೆ ಅಲ್ವಾ ಸಮಸ್ಯೆ. ನಾವೇನು ಮಾಡ್ತೀವಿ, ಅವ್ರು ಕೇಳಿದಷ್ಟು ದುಡ್ಡು ನಾವು ಕೊಡ್ತೀವಿ. ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಪ್ರಸಾದ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಅರುಣ್ ಹೆಚ್, ಹೊಲಿಗೆ ತರಬೇತಿದಾರೆ ರೇಷ್ಮಾ, ಸೇವಾ ಪ್ರತಿನಿಧಿ ವೆಂಕಟಲಕ್ಷ್ಮಿ ಸೇರಿದಂತೆ ಜ್ಞಾನ ವಿಕಾಸ ಕೇಂದ್ರದ ಎಲ್ಲ ಸದಸ್ಯರು ಭಾಗವಹಿಸಿದ್ರು. ವರದಿ ಮಲ್ಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ಹೌದಲ್ವಾ? ಪ್ರತಿದಿನ ಹೋಗಿದ ತಕ್ಷಣ ಒಬ್ಬೊಬ್ರು ಸಂಘದವ್ರು ಆಗ್ಬೋದು, ಒಂದೊಂದು ವ್ಯಕ್ತಿ ಆಗ್ಬೋದು, ಅದೊಂದು ಕ್ಲೀನ್ ಆಗಿ ಕಸ ತಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ರಂಗೋಲಿ ಬಿಡ್ಬೇಕು. ಯಾರೇ ಒಬ್ರು ಮೇಲಾಧಿಕಾರಿ ಬರ್ಬೋದು, ನಮ್ಮ ಸದಸ್ಯರು ಕೂಡ ಬಂದ್ರು ಕೂಡ ಅಲ್ಲಿ ಶಿಸ್ತಾಗಿ ಮಾತಾಡ್ಬೇಕು. ಹೌದಲ್ವಾ? ನನ್ಗೆ ನಿಮ್ ಬಾರಿ ಪರಿಚಯ ಹಾಗಂತೇಳಿ ಬನ್ನಿ ಹೋಗಿ ಅಂತ ಅದು ಕ್ಯಾಸೆಲ್ಲ ಬಿಟ್ಟು ಬಾರಿ ಹೋಗಿ ಅಂತ ಅನ್ಬಾರ್ದು. ಇವಾಗ ಮೇಡಮ್ ನಿಮ್ಗೆ ಎಷ್ಟು ಅಕ್ಕಪಕ್ಕ ಆಗ್ಬೋದು, ಆದ್ರೂ ಕೂಡ ಅವ್ರು ವೇದಿಕೆ ಮೇಲೆ ಬಂದ್ಮೇಲೆ ನಿಮ್ ತರ ಟೀಚರ್ ಬಂದ್ಮೇಲೆ ಟೀಚರ್ ಅವ್ರು ನಿಮ್ಗೆ. ಹೌದಲ್ವಾ? ಖಂಡಿತ ಅವ್ರು ಬಂದ್ಮೇಲೆ ನೀವು ಗೌರವದಿಂದ ಮಾತಾಡ್ಬೇಕು. ಅವ್ರು ಕೂಡ ನಿಮ್ಮನ್ನ ಗೌರವದಿಂದ ಮಾತಾಡ್ತಾರೆ. ಯಾಕಂದ್ರೆ ಕೆಲವೊಂದ್ ಕಡೆ ಆ ರೀತಿ ಸಮಸ್ಯೆ ಆಗಿತ್ತು. ಅದಕ್ಕೋಸ್ಕರ ನನ್ನ ಬೆಳ್ಳುಟ್ಟಿ ಕಾರ್ಯಕ್ಷೇತ್ರದಲ್ಲಿ ಸಂಘದ ಎಲ್ಲ ಸದಸ್ಯರು ಕೂಡ ತುಂಬಾ ಒಳ್ಳೆಯವರು, ತುಂಬಾ ರೆಸ್ಪೆಕ್ಟ್ ಕೊಡುವಂತ ವ್ಯಕ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ.